ಈಗಾಗಲೇ ಮೋದಿ ನರೇಂದ್ರ ಮೋದಿಯವರು ದೇಶಾದ್ಯಂತ ರಾಮನ ದೇವಸ್ಥಾನಗಳಿಗೆ ತೆರಳ್ತಾ ಇದ್ದಾರೆ. ರಾಮನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಇನ್ಫ್ಯಾಕ್ಟ್ ರಾಮೇಶ್ವರಂ ದೇವಸ್ಥಾನಕ್ಕೆ ತೆರಳಿದರು. ರಾಮೇಶ್ವರಂ ದೇವಸ್ಥಾನದಲ್ಲಿ ತೆರಳಿ ಅಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಆನಂತರ ರಾಮನಾಥ ಸ್ವಾಮಿಯ ದರ್ಶನವನ್ನು ಕೂಡ ಪಡೆದಿದ್ದರು. ಇದಾದ ಬಳಿಕ ತಮಿಳುನಾಡಲ್ಲಿರುವಂಥ ಇನ್ನಿತರ ರಾಮನ ದೇವಸ್ಥಾನಕ್ಕೆ ಕೂಡ ತೆರಳಿದರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಧನುಷ್ಕೋಡಿಗೆ ತೆರಳ್ತಾ ಇದ್ದಾರೆ. ಧನುಷ್ಕೋಡಿಯಲ್ಲಿ ತೆರಳಿ ಅಲ್ಲಿ ಸಮುದ್ರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದರ ಪ್ರತೀತಿ ಏನಪ್ಪ ಅಂದರೆ ರಾಮ ಅಂತಿಮವಾಗಿ ಅವನ ಯುದ್ಧ ಏನು ಆರಂಭ ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಧನುಷ್ಕೋಡಿಯಿಂದಲೇ ಕೂಡ ಪೂಜೆ ಮಾಡಿ ಆನಂತರ ಯುದ್ಧಕ್ಕೆ ಹೋಗಿದ್ದ ಅಥವಾ ಯುದ್ಧ ಅಲ್ಲಿಂದ ಆರಂಭವಾಗಿತ್ತು ಅನ್ನೋಂಥ ಒಂದು ಮಾತಿದೆ. ಇದ್ರ ಜೊತೆಗೆ ಇನ್ನು ವಿಭೀಷಣ ರಾಮನನ್ನು ಭೇಟಿಯಾಗಿದ್ದು ಕೂಡ ಆ ಧನುಷ್ಕೋಡಿ ಅದೇ ಸ್ಥಳದಲ್ಲಿರುವಂಥ ಪ್ರತೀತಿ ಇದೆ. ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದ್ದು ರಾಮ ಅದೇ ಸ್ಥಳದಲ್ಲಿರುವಂಥ ಪ್ರತೀತಿ ಇದೆ. ಹೀಗಾಗಿ ರಾಮನಿಗೆ ಸಂಬಂಧಪಟ್ಟಂಥ ಎಲ್ಲ ದೇವಸ್ಥಾನಗಳಿಗೆ ತೀರ್ಥ ಸ್ಥಳಗಳಿಗೆ ಪ್ರಧಾನಿ ಭೇಟಿ ಕೊಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ.